ಅಂತಾರಾಜ್ಯ ಗಡಿ ಜಿಲ್ಲೆಯಲ್ಲಿ ನಾಟಿ ಕೋಳಿಗಳಿಗೆ ವೈರಸ್. ಸಾವಿರಾರು ಕೋಳಿಗಳ ಮಾರಣ ಹೋಮ, ಹೆಚ್ಚಿದ ಆತಂಕ. ಅಂತಾರಾಜ್ಯ ಗಡಿ ಜಿಲ್ಲೆಯಲ್ಲಿ ನಾಟಿ ಕೋಳಿಗಳಿಗೆ ವೈರಸ್ ಸೋಂಕು ಭೀತಿ ಹೆಚ್ಚಾಗಿದ್ದು, ಸಾವಿರಾರು ಕೋಳಿಗಳು ಮಾರಣ ಹೋಮವಾಗಿದ್ದು ಆತಂಕ ಹೆಚ್ಚಾಗಿದೆ. ಹೌದು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೊಕ್ಕನಹಳ್ಳಿಯಲ್ಲಿ ಕಳೆದ 3 ದಿನಗಳಲ್ಲಿ 2,000ಕ್ಕೂ ಹೆಚ್ಚು ನಾಟಿ ಕೋಳಿಗಳು ಸಾವನ್ನಪ್ಪಿದ್ದು, ಕೋಳಿ ಸಾಕಾಣಿಕೆದಾರರಲ್ಲಿ ಆತಂಕ ಮನೆ ಮಾಡಿದೆ. ಕುಟುಂಬಕ್ಕೆ ಆಧಾರವಾಗಿದ್ದ ಕೋಳಿಗಳನ್ನು ಕಳೆದುಕೊಂಡ ಕೋಳಿ ಸಾಕಾಣಿಕೆದಾರರು ಕಂಗಾಲಾಗಿದ್ದಾರೆ. ಸಾಕು ಪ್ರಾಣಿ ಪಕ್ಷಿಗಳನ್ನ ಸಾಕಿಕೊಂಡು ಜೀವನೋಪಾಯ ರೂಪಿಸಿಕೊಂಡಿರುವ ರೈತರ ಬದುಕಿನಲ್ಲಿ ಇದೀಗ ಕಾರ್ಮೋಡ ಕವಿದಂತಾಗಿದೆ. ಸಾಲ ಸೋಲ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಜೀವನದ ಬದುಕಿನ ಬಂಡಿಯನ್ನ ಸಾಗಿಸುತ್ತಿರುವಾಗಲೇ ಕೋಳಿಗಳು ವೈರಸ್ನಿಂದಾಗಿ ಸರಣಿಯಾಗಿ ಸಾವನ್ನಪ್ತಾ ಇರೋದು ಕೋಳಿ ಸಾಕಾಣಿಕೆದಾರರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಲೊಕ್ಕನಹಳ್ಳಿಯಲ್ಲಿರುವ ಪಶು ಆಸ್ಪತ್ರೆಗೆ ತೆರಳಿ ವೈದ್ಯರ ಸಲಹೆ ಪಡೆಯಲು ಹೋದರೆ ಅಲ್ಲಿ ವೈದ್ಯರೇ ಸರಿಯಾದ ಸಮಯಕ್ಕೆ ಬಾರದೆ ಇರೋದು ಕೋಳಿ ಸಾಕಾಣಿಕೆದಾರರು ಆಕ್ರೋಶಕ್ಕೆ ಒಳಗಾಗಿ ವೈದ್ಯರಿಲ್ಲದ ಪಶು ಆಸ್ಪತ್ರೆ ನಮಗೆ ಬೇಡ ಎಂದು ಆಸ್ಪತ್ರೆಯ ಬಾಗಿಲಿಗೆ ಬೀಗ ಹಾಕಿದ ಘಟನೆಯೂ ನಡೆದಿದೆ. ಹನೂರು ತಾಲೂಕು ಲೊಕ್ಕನಹಳ್ಳಿ ಗ್ರಾಮದಲ್ಲಿ ನಾವು ವ್ಯವಸಾಯದನೇ ನಂಬ್ಕೊಂಡು ಬದುಕ್ತಾ ಇರೋದು. ನಮ್ಮಲ್ಲಿ ಹಸು ಮತ್ತು ಕುರಿ ಕೋಳಿಗಳ ಸಾಕಾಣಿಕೆ ಜಾಸ್ತಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಏನಾಗಿದೆ ಅಂದರೆ ಈ ವಾರದಿಂದ ಅಕ್ಕಿ ರೋಗ ಅಂತ ಬಂದ್ಬಿಟ್ಟು ಕೋಳಿಗಳು ಜಾಸ್ತಿ ಸಂಖ್ಯೆ ಸಾಯ್ತಾ ಇದೆ. ನನ್ನಲ್ಲೇ ಸಾವಿರಾರು ಗಟ್ಟಲೆ ಕೋಳಿಗಳು ಇವೆಲ್ಲ ಸತ್ತೋಯ್ತು. ಇವಾಗ ಯಾವ್ದು ನೋಡೋಬೇಕಾದ್ರೆ 1-2 ಕೋಳಿ ಮಾತ್ರ ಜೀವಂತ ಉಳ್ಕೊಂಡಿದೆ. ಇವಾಗ ನಮ್ಮಲ್ಲಿ ಹರಡ್ತಕ್ಕಂಥ ರೋಗ ನಮ್ಮ ಪಕ್ಕದ ಜಮೀನಿರ್ತಕ್ಕಂಥ ಎಲ್ಲ ಜಮೀನುಗಳಿಗೂ ಮತ್ತು ಎಲ್ಲ ಈ ಹೋಬ್ಳಿನೇ ಹರಡ್ತಾ ಇದೆ. ನೋಡಿ, ನಮ್ಮ ಪಕ್ಕದಲ್ಲಿ ಗೋಕುಲ್ ಅಂತ ಇದ್ದಾರೆ, ಅವ್ರ ತೋಟದಲ್ಲಿ ಬಂದಿದೆ. ಮತ್ತು ನಮ್ಮ ರಾಜು ಅಂತ ಅವ್ರು ಇರ್ತಾರೆ, ಅವ್ರ ತೋಟದಲ್ಲಿ ಬಂದಿದೆ. ನಮ್ಮ ಫ್ರೆಂಡು ಪ್ರದೀಪ್ ಅವ್ರ ತೋಟದಲ್ಲಿ ಅವ್ರು ಇವತ್ತು ಫೋನ್ ಮಾಡ್ಬಿಟ್ಟು, ಅಣ್ಣ ಈ ರೀತಿ ಕೋಳಿಗಳು ಇದಕ್ಕಿದ್ದಂಗೆ ಸಾಯ್ತಾ ಇದೆ, ನಂಗೆ ಸಮಸ್ಯೆ ಗೊತ್ತಾಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಈ ಹೋಬ್ಳಿನೇ ಫುಲ್ ಆಡ್ತಾ ಇದೆ. ಎಲ್ಲರೂ ಇದೇ ಥರ ಕೋಳಿಗಳು ಬೆಲೆ ಬಾಳುವಂತಕ್ಕಂಥ ಕೋಳಿಗಳು ಸಾಕ್ತಾ ಇದ್ದಾರೆ. ಇಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಹೋದರೆ ಯಾವುದೇ ಮೆಡಿಸಿನ್ ಕೊಡ್ತಾ ಇಲ್ಲ. ಇದಕ್ಕೆ ಶೀಘ್ರದಲ್ಲಿ ವೈದ್ಯಕೀಯ ಹಾಸ್ಪಿಟಲ್ ಜಿಲ್ಲಾ ಮಟ್ಟದಿಂದ ಬಂದು ಆ ಕೋಳಿಗಳು ತಗೋಗಿ ಪೋಸ್ಟ್ಪೋನ್ ಮಾಡಿ ಅದು ಏನು ಸಮಸ್ಯೆ, ಏನು ರೋಗ ಬರ್ತಾಯಿದೆ, ಇದು ಏನು ಟ್ರೀಟ್ಮೆಂಟ್ ಕೊಡೋಣ, ಮತ್ತು ತಡೆಗಟ್ಟಲಿಕ್ಕೆ ಏನು ಕೈಗೊಳ್ಳೋಣ ಅನ್ನೋದನ್ನೇ ಒಂಚೂರು ಶೀಘ್ರ ತಿಳಿಸ್ಕೊಟ್ಟು ನಮಗೆ ಈ ತಕ್ಕ ಪರಿಹಾರ ಕೊಡಬೇಕಾಗಿ. ಇನ್ನು ಜಾನುವಾರು ಸಾಕು ಪ್ರಾಣಿಗಳಿಗೆ ಏನಾದರೂ ತೊಂದರೆಯಾದ್ರೆ ಪಶುಸಂಗೋಪನಾ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರೆ ಇಲ್ಲಿ ವೈದ್ಯರೇ ಇಲ್ಲದೆ ಬಳಲಿದ ಜಾನುವಾರುಗಳು ಸಾವನ್ನಪ್ಪುವ ಪ್ರಸಂಗ ಎದುರಾಗಿದೆ. ಇದೆಲ್ಲದನ್ನ ಗಮನಿಸಿದ ಸಾಕು ಪ್ರಾಣಿಗಳ ಸಾಕಾಣಿಕೆದಾರರು ಸರ್ಕಾರದ ವಿರುದ್ಧ ಮುಗಿ ಬೀಳುವ ಹಂತಕ್ಕೆ ತಲುಪಿದೆ. ಪ್ರಸ್ತುತ ವಿಪರೀತವಾಗ್ತಾ ಇರುವ ಬಿಸಿಲಿನ ತಾಪಮಾನಕ್ಕೆ ಸಾಕು ಪ್ರಾಣಿ ಪಕ್ಷಿಗಳು ಕಂಗೆಟ್ಟಿದೆ. ಇದರ ಜೊತೆಗೆ ಇದೀಗ ಸರಣಿ ಸಾವು ಸಂಭವಿಸ್ತಾ ಇರುವುದು ಸಾಕಾಣಿಕೆದಾರರಿಗೆ ಭಾರಿ ನಷ್ಟ ಉಂಟು ಮಾಡಿದೆ. ಕೋಳಿ ಸಾಕಾಣಿಕೆದಾರರು ವಾರದಿಂದ ನಿರಂತರವಾಗಿ ಪಶು ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ರು ಸಹ ಸರಿಯಾದ ಮಾಹಿತಿ ಹಾಗೂ ವೈದ್ಯರಿಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ.